ಗೋ ವಿತ್ ಮೊದಲನೇ ವಿಡಿಯೋ ಮತ್ತು ಸೆಕೆಂಡ್ ವಿಡಿಯೋನ ಒಂದ್ಸರಿ ನೋಡಿದ್ರೆ ದಟ್ ಈಸ್ ವೆಲ್ ಅಂಡ್ ಗುಡ್. ಓಕೆ, ಲೆಟ್ ಸ್ಟಾರ್ಟ್ ವಿತ್ ಅವರ್ ಥರ್ಡ್ ವಿಡಿಯೋ. ಫಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಿ ಇಸ್ ಎ ಜನರಲ್ ಪರ್ಪಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ that was originally developed by Dennis M. Ritchie between 1969 and 1973. ಸಿ ಅನ್ನೋದು ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಇದಕ್ಕೆ ಅಂತಾನೆ ಡೆವಲಪ್ ಮಾಡಿಲ್ಲ, ಎಲ್ಲಾ ತರ ಅಪ್ಲಿಕೇಶನ್ಸ್ ನ ಡೆವಲಪ್ ಮಾಡಬಹುದು ಅನ್ನೋ ಉದ್ದೇಶದಿಂದ ಸಿ ನ ಡೆವಲಪ್ ಮಾಡಿದ್ರು. ಮತ್ತೆ ಸಿ ಬಂದ್ಬಿಟ್ಟು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದನ್ನ ಡೆವಲಪ್ ಮಾಡಿದ್ಯಾರು? ಡೆನಿಸ್ ಎಂ ರಿಚಿ. ಯಾವಾಗ 1969 ಇಂದ 1973, ಆ 4 ವರ್ಷಗಳಲ್ಲಿ ಡೆವಲಪ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಿದೆ, ಡೆವಲಪ್ಮೆಂಟ್ ಆಫ್ ಸಿ ಇನಿಷಿಯೇಟೆಡ್ ಟು ಡೆವಲಪ್ ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಟ್ ಬೆಲ್ ಲ್ಯಾಬ್ಸ್ ಅಂತ ಹೇಳ್ತಾ ಇದ್ದಾರೆ. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಡೆವಲಪ್ ಮಾಡುವಂತ ನೆಸಿಟಿ ಏನಿತ್ತಪ್ಪ ಅಂದ್ರೆ, ಅವರಿಗೆ ಒಂದು ಆಪರೇಟಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡಬೇಕಿತ್ತು. ಯಾವ್ದು ಆಪರೇಟಿಂಗ್ ಸಿಸ್ಟಮ್? ಯೂನಿಕ್ಸ್. ನಮ್ಮ ವಿಂಡೋಸ್ ಯಾವ ರೀತಿ ಇದೆಯೋ ಅದೇ ರೀತಿ ಯೂನಿಕ್ಸ್ ಸಹ ಒಂದು ಆಪರೇಟಿಂಗ್ ಸಿಸ್ಟಮ್. ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡೋ ಉದ್ದೇಶದಿಂದ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಡೆವಲಪ್ ಮಾಡಿದ್ರು. ಥರ್ಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, 1978 ಅಲ್ಲಿ ಬ್ರೈನ್ ಮತ್ತೆ ಡೆನಿಸ್ ರಿಚಿ ದೇ ಪ್ರೊಡ್ಯೂಸ್ಡ್ ದಿ ಫಸ್ಟ್ ಪಬ್ಲಿಕ್ಲಿ ಅವೈಲಬಲ್ ಡಿಸ್ಕ್ರಿಪ್ಷನ್ ಆಫ್ ಸಿ. ಓಕೆ, 1970 ನಲ್ಲಿ ಬ್ರೈನ್ ಮತ್ತೆ ಡೆನಿಸ್ ರಿಚಿ ಅವ್ರು ಏನ್ ಮಾಡಿದ್ರು, ಪಬ್ಲಿಕ್ ಆಗಿ ಅವೈಲಬಲ್ ಇರುವಂತ ಸಿ ಪ್ರೋಗ್ರಾಮಿಂಗ್ ಡಿಸ್ಕ್ರಿಪ್ಷನ್ ನ ಪ್ರೊಡ್ಯೂಸ್ ಮಾಡಿದ್ರು ಅಥವಾ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಅಲ್ಲಿ, ದಿ ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್, ದಿ ಸಿ ಕಂಪೈಲರ್ ಅಂಡ್ ಎಸೆನ್ಷಿಯಲಿ ಆಲ್ ಯೂನಿಕ್ಸ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಹ್ಯಾವ್ ಬೀನ್ ರಿಟನ್ ಇನ್ ಸಿ. ಸಿ ನಲ್ಲಿ ಏನೇನು ಬರ್ದಿದಾರಪ್ಪ ಅಂದ್ರೆ, ಫಸ್ಟ್ ಬಂದ್ಬಿಟ್ಟು ಯೂನಿಕ್ ಆಪರೇಟಿಂಗ್ ಸಿಸ್ಟಮ್ ಬರ್ದಿದಾರಂತೆ. ಸಿ ಕಂಪೈಲರ್ ಇದೆಯಲ್ಲ, ಅದನ್ನು ಸಹ ಸಿ ಯೂಸ್ ಮಾಡ್ಕೊಂಡೇ ಬರ್ದಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಯೂನಿಕ್ಸ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್, ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಜೊತೆ ಇರುವಂತ ಬೇರೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಸಹ ಸಿ ಯೂಸ್ ಮಾಡ್ಕೊಂಡೇ ಬರ್ತಿದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫ್ಯೂಚರ್ಸ್ ಆಫ್ ಸಿ. ಫ್ಯೂಚರ್ಸ್ ಅಂತ ಅಂದ್ರೆ ಪ್ರಾಪರ್ಟೀಸ್. ಫಸ್ಟ್ ಬಂದ್ಬಿಟ್ಟು ಈಸಿ ಟು ಲರ್ನ್, ಸಿ ನ ತುಂಬಾ ಈಸಿಯಾಗಿ ಕಲಿಬಹುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಅಂತ ಅಂದ್ರೆ, ಸಿ ಒಂದು ಪ್ರಾಪರ್ ಫಾರ್ಮೆಟ್ ಅಥವಾ ಒಂದು ಪ್ರಾಪರ್ ಸ್ಟ್ರಕ್ಚರ್ ನ ಫಾಲೋ ಮಾಡುತ್ತೆ. ಯಾವಾಗ ನಾವು ಕೋಡ್ ಬರಿಬೇಕಾದ್ರೆ ಸಿ ನಮಗೆ ಆ ತರ ಒಂದು ಫ್ಲೆಕ್ಸಿಬಿಲಿಟಿ ಇದೆ. ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಟ್ ಪ್ರೊಡ್ಯೂಸಸ್ ಎಫಿಷಿಯಂಟ್ ಪ್ರೋಗ್ರಾಮ್ಸ್. ಯಾ, ಡೆಫಿನೆಟ್ಲಿ ಸಿ ಏನ್ ಮಾಡುತ್ತೆ, ತುಂಬಾ ಎಫೆಕ್ಟಿವ್ ಆಗಿರೋ ಪ್ರೋಗ್ರಾಮ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಟ್ ಕ್ಯಾನ್ ಹ್ಯಾಂಡಲ್ ಲೋ ಲೆವೆಲ್ ಆಕ್ಟಿವಿಟೀಸ್, ಬರೀ ಹೈ ಲೆವೆಲ್ ಅಪ್ಲಿಕೇಶನ್ ಲೆವೆಲ್ ಆಕ್ಟಿವಿಟೀಸ್ ಅಲ್ಲ. ಸಿ ನ ಯೂಸ್ ಮಾಡ್ಕೊಂಡು ಆಪರೇಟಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡಿದ್ದಾರೆ ಅಂದ್ಮೇಲೆ, ಸಿ ಬಂದ್ಬಿಟ್ಟು ಕಂಪ್ಯೂಟರ್ ಹಾರ್ಡ್ವೇರ್ ಜೊತೆ ಯಾವ ರೀತಿ ಇಂಟ್ರಾಕ್ಟ್ ಮಾಡಬೇಕು ಅನ್ನೋದು ಸಹ ಸಿ ಪ್ರೋಗ್ರಾಮ್ ಮುಖಾಂತರ ನಾವು ತುಂಬಾ ನೀಟಾಗಿ ಎಫಿಷಿಯಂಟ್ ಪ್ರೋಗ್ರಾಮ್ಸ್ ನ ಬರೀಬಹುದು. ದಟ್ ಈಸ್ ವಾಟ್ ಸಿ ಹ್ಯಾಂಡಲ್ಸ್ ಲೋ ಲೆವೆಲ್ ಆಕ್ಟಿವಿಟೀಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿ ಕ್ಯಾನ್ ಬಿ ಕಂಪೈಲ್ಡ್ ಆನ್ ವೆರೈಟಿ ಆಫ್ ಕಂಪ್ಯೂಟರ್ ಪ್ಲಾಟ್ಫಾರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸಿ ಪ್ರೋಗ್ರಾಮ್ ನ ಬೇರೆ ಬೇರೆ ಕಂಪ್ಯೂಟರ್ ಪ್ಲಾಟ್ಫಾರ್ಮ್ಸ್ ಮುಖಾಂತರ ಕಂಪೈಲ್ ಮಾಡಬಹುದು ಅಂತ. ನೋಡಿ, ಯುನಿಕ್ಸ್ ಅಲ್ಲಿ ಹೋದ್ರೂ ನಾವು ಸಿ ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಟ್ ಮಾಡಬಹುದು, ಲಿನಕ್ಸ್ ಅಲ್ಲಿ ಹೋದ್ರೂ ಸಿ ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಟ್ ಮಾಡಬಹುದು, ವಿಂಡೋಸ್ ಅಲ್ಲಿ ಹೋದ್ರೂ ಸಹ ನಾವು ಏನ್ ಮಾಡಬಹುದು, ಸಿ ಪ್ರೋಗ್ರಾಮ್ಸ್ ನ ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡಬಹುದು. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾವುದೇ ರೀತಿ ಪ್ಲಾಟ್ಫಾರ್ಮ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಡಿಪೆಂಡೆನ್ಸಿ ಇಲ್ಲ. ಓಕೆ, ಸಿ ಪ್ರೋಗ್ರಾಮಿಂಗ್ ನ ನಾವು ಎಲ್ಲಿ ಬೇಕಾದ್ರೂ ಕಂಪೈಲ್ ಮಾಡ್ಕೋಬಹುದು, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಆಪರೇಟಿಂಗ್ ಸಿಸ್ಟಮ್. ದಟ್ ಇಸ್ ವಾಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫ್ಯಾಕ್ಟ್ಸ್ ಅಬೌಟ್ ಸಿ. ಸಿ ಪ್ರೋಗ್ರಾಮ್ ದ ಫ್ಯಾಕ್ಟ್ಸ್ ಎಲ್ಲ ಏನಿದೆ ಅಂತ ನೋಡೋಣ. ಓಕೆ, ಫಸ್ಟ್ ಫ್ಯಾಕ್ಟ್ ಏನ್ ಹೇಳ್ತಾ ಇದ್ದಾರೆ, ಸಿ ವಾಸ್ ಇನ್ವೆಂಟೆಡ್ ಟು ರೈಟ್ ಅನ್ ಆಪರೇಟಿಂಗ್ ಸಿಸ್ಟಮ್ ಕಾಲ್ಡ್ ಯೂನಿಕ್ಸ್. ಓಕೆ, ಡಿಸ್ಕಸ್ ಮಾಡಿದೀವಿ ಯೂನಿಕ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ನಾವು ಸಿ ಪ್ರೋಗ್ರಾಮ್ ವಾಟ್ ಇನ್ವೆಂಟ್ ಮಾಡಿದ್ರು ಅನ್ನೋದನ್ನ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಿದೆ, ಬಿಫೋರ್ ಸಿ ಲ್ಯಾಂಗ್ವೇಜ್ ದೇರ್ ವಾಸ್ ಎ ಲ್ಯಾಂಗ್ವೇಜ್ ಕಾಲ್ಡ್ ಬಿ ಲ್ಯಾಂಗ್ವೇಜ್. ಸಿಗಿಂತ ಮುಂಚೆ ಒಂದು ಲ್ಯಾಂಗ್ವೇಜ್ ಇತ್ತು, ಅದು ಯಾವುದು? ಬಿ ಲ್ಯಾಂಗ್ವೇಜ್. ಥರ್ಡ್ ಪಾಯಿಂಟ್, ಇನ್ 1988 ಬೈ ಅಮೆರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್, ದಟ್ ಈಸ್ ವಾಟ್ ANSI ಅಪ್ರೂವ್ಸ್ ಅಫಿಷಿಯಲಿ. 1988 ಅಲ್ಲಿ ಸಿ ನ ಅಫಿಷಿಯಲ್ ಆಗಿ ಅಪ್ರೂವ್ ಮಾಡಿದ್ದಾಯ್ತು. ಓಕೆ, ದಟ್ ಈಸ್ ಬೈ ಅಮೆರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್. Fourth point, the Unix operating system was totally written in C. Wow. See, Unix operating system totally ಯಾವ್ದ್ರ ಮೇಲೆ ಬರ್ದಿದ್ದಾರೆ? C programming language ನ ಯೂಸ್ ಮಾಡ್ಕೊಂಡು ಬರ್ದಿದ್ದಾರೆ. Okay. Fifth point, C is the most widely used and popular system programming language. Yes,
ಸಿ ಅನ್ನೋದೇನಿದೆ ತುಂಬಾ ವೈಡ್ಲಿ ಯೂಸ್ಡ್ ಪಾಪ್ಯುಲರ್ ಸಿಸ್ಟಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಸೆಂಬ್ಲರ್ಸು, ಕಂಪೈಲರ್ಸು, ಇಂಟರ್ಪ್ರಿಟರ್ಸು ಇವುಗಳನ್ನ ಎಲ್ಲ ಡೆವಲಪ್ ಮಾಡೋದು ಯಾವುದ್ರ ಮುಖಾಂತರ ಅಂತಂದ್ರೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಡೆವಲಪ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ವಾಟ್ ಫ್ಯಾಕ್ಟ್ಸ್ ಅಬೌಟ್ ಸಿ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ, ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ RDBMS ಅಂದ್ರೆ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂಡ್ MySQL ಹ್ಯಾವ್ ಬೀನ್ ರಿಟನ್ ಇನ್ ಸಿ. ಲಿನಕ್ಸ್ ಆಪರೇಟಿಂಗ್, ಯೂನಿಕ್ಸ್ ಒಂದೇ ಅಲ್ಲ, ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್, ಅದಾದ್ಮೇಲೆ ಡೇಟಾಬೇಸಸ್ ಅಂತೀವಿ. ಅಂದ್ರೆ ಡೇಟಾಬೇಸ್ ಅಂದ್ರೆ MSSQL ಇದೆ, MySQL ಇದೆ, ಅಂದ್ರೆ ಡೇಟಾನ ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಟೂಲ್ಸ್ಗಳು, ಅವುಗಳನ್ನು ಸಹ ಸಿ ಯೂಸ್ ಮಾಡ್ಕೊಂಡೇ ಬರ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ಸ್ ಆಫ್ ಸಿ. ಓಕೆ, ಫಸ್ಟ್ ಅಪ್ಲಿಕೇಶನ್ ಏನ್ ಹೇಳ್ತಾ ಇದ್ದಾರೆ, ಡೆವಲಪ್ಮೆಂಟ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಸಿ ನ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ, ಆಪರೇಟಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಡೆವಲಪ್ಮೆಂಟ್ ಆಫ್ ಕಂಪೈಲರ್ಸ್, ಅಸೆಂಬ್ಲರ್ಸ್ ಅಂಡ್ ಇಂಟರ್ಪ್ರಿಟರ್ಸ್. ಓಕೆ, ಕಂಪೈಲರ್ಸ್ ನ, ಅಸೆಂಬ್ಲರ್ಸ್ ನ, ಇಂಟರ್ಪ್ರಿಟರ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ಸಿ ನ ಯೂಸ್ ಮಾಡ್ತಾರೆ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಡೆವಲಪ್ಮೆಂಟ್ ಆಫ್ ಟೆಕ್ಸ್ಟ್ ಎಡಿಟರ್ಸ್ ಅಂಡ್ ನೆಟ್ವರ್ಕ್ ಡ್ರೈವರ್ಸ್ ಅಂತ ಹೇಳ್ತಾ ಇದ್ದಾರೆ. ಟೆಕ್ಸ್ಟ್ ಎಡಿಟರ್ಸ್ ಅಂದ್ರೆ ಗೊತ್ತಿರ್ಬೋದು ನಮಗೆ, ನೋಟ್ ಪ್ಯಾಡ್ ಪ್ಲಸ್ ಲಿನಕ್ಸ್ ಮತ್ತೆ ಯೂನಿಕ್ಸ್ ಅಲ್ಲಿ ಹೋದ್ರೆ VI ಎಡಿಟರ್ ಅಂತ ಎಲ್ಲ ಬರುತ್ತೆ. ಸಿ ಈ ತರ ಟೆಕ್ಸ್ಟ್ ಎಡಿಟರ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ಸಿ ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ನೆಟ್ವರ್ಕ್ ಡ್ರೈವರ್ಸ್, ಐ ಮೀನ್ ಟು ಸೇ ಇಂಟರ್ನೆಟ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಒಂದಿಷ್ಟು ಡ್ರೈವರ್ಸ್ ಬೇಕಾಗುತ್ತೆ ನಮಗೆ. ಓಕೆ, ಆ ಡ್ರೈವರ್ಸ್ ನ ಡೆವಲಪ್ ಮಾಡಬೇಕು ಅಂದ್ರೂ ಸಹ ಅಲ್ಲಿ ಸಿ ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಎಂಬೆಡೆಡ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್. ನಾಲ್ಕನೇದಾಗಿ ಎಂಬೆಡೆಡ್ ಇಂಜಿನಿಯರಿಂಗ್ ಪ್ರೋಗ್ರಾಮಿಂಗ್ ಅಲ್ಲೂ ಸಹ ಸಿ ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಡೆವಲಪ್ಮೆಂಟ್ ಆಫ್ ಡೇಟಾಬೇಸಸ್. ನಾವು ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, MySQL, MSSQL ಅದನ್ನೆಲ್ಲ ಡೆವಲಪ್ ಮಾಡಲಿಕ್ಕೆ ಸಿ ಯೂಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಈ ಡೆವಲಪ್ಮೆಂಟ್ ಆಫ್ ಡೇಟಾಬೇಸಸ್. ಓಕೆ, ನೆಕ್ಸ್ಟ್ ನಮ್ಮ ಕ್ವಶನ್ಸ್ ಸಿನಾರಿಯೋ ಬಂದಿದ್ದೀವಿ ನಾವು ಇವಾಗ. ಇಲ್ಲೇನಿದೆ, who was the father of C programming? Obviously the answer is Dennis Ritchie. What is the purpose behind the development of C? ಅಂದ್ರೆ ಸಿ ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದ್ದಂತ ಪರ್ಪಸ್ ಏನಪ್ಪಾ ಅಂತ ಅಂದ್ರೆ, ವಾಟ್ ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡೋ ಉದ್ದೇಶ ಇಟ್ಕೊಂಡು ಸಿ ನ ಏನ್ ಮಾಡಿದ್ರು, ಡೆವಲಪ್ ಮಾಡಿದ್ರು. ಓಕೆ, ಥರ್ಡ್ ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ಮೆನ್ಷನ್ ದಿ ಫೀಚರ್ಸ್ ಆಫ್ ಸಿ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದಿಷ್ಟು ಫೀಚರ್ಸ್ ನೋಡಿದ್ವಿ, ಏನದು ಈಸಿ ಟು ಲರ್ನ್, ಮತ್ತೆ ಇಟ್ ಈಸ್ ವಾಟ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸಿ ಈಸ್ ವಾಟ್ ಏಬಲ್ ಟು ಪ್ರೊಡ್ಯೂಸ್ ಎಫಿಷಿಯಂಟ್ ಪ್ರೋಗ್ರಾಮ್ಸ್ ಅಂತ. ದೀಸ್ ಆರ್ ವಾಟ್ ಡಿಫರೆಂಟ್ ಫೀಚರ್ಸ್ ಆಫ್ ಸಿ. ಮತ್ತೆ ಲಿಸ್ಟ್ ಔಟ್ ಸಮ್ ಫ್ಯಾಕ್ಟ್ ಅಬೌಟ್ ಸಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಿ ಬಗ್ಗೆ ಇರುವಂತ ಫ್ಯಾಕ್ಟ್ಸ್ ಅಂದ್ರೆ ಲಿನಕ್ಸ್, ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡಿರೋದು ಯಾವ್ದ್ರಲ್ಲಿ, ಸಿ ನಲ್ಲಿ. ಸಿ ನಿಂದ ಏನ್ ಮಾಡ್ಬೋದು, ಅಸೆಂಬ್ಲರ್ಸ್, ಇಂಟರ್ಪ್ರಿಟರ್ಸ್, ಕಂಪೈಲರ್ಸ್ ನ ಡೆವಲಪ್ ಮಾಡ್ಬೋದು. ದೀಸ್ ಆರ್ ವಾಟ್ ಸಮ್ ಆಫ್ ದಿ ಡಿಫರೆಂಟ್ ಫ್ಯಾಕ್ಟ್ಸ್. ಓಕೆ, ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಮೆನ್ಷನ್ ದಿ ಅಪ್ಲಿಕೇಶನ್ಸ್ ಆಫ್ ಸಿ ಅಂತ. ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡ್ಲಿಕ್ಕೆ ಇರ್ಬೋದು, ಡೇಟಾಬೇಸಸ್ ನ ಡೆವಲಪ್ ಮಾಡ್ಲಿಕ್ಕೆ ಇರ್ಬೋದು, ಟೆಕ್ಸ್ಟ್ ಎಡಿಟರ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ಇರ್ಬೋದು. ಇದೆಲ್ಲ ಡಿಫರೆಂಟ್ ಅಪ್ಲಿಕೇಶನ್ಸ್ ಆಫ್ ಸಿ. ಐ ಥಿಂಕ್ ನಾವು ಈ ಸೆಷನ್ ಎಂಡ್ಗೆ ಬಂದ್ವಿ ಅನ್ಸುತ್ತೆ. ಈ ಸೆಷನ್ ವೈಂಡ್ ಅಪ್ ಮಾಡೋಣ. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಆಲ್.